ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 9ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು 2ನೆಯ ದಿನ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ಆದಿಕಾಂಡ 1:6. ವಾಕ್ಯದಿಂದ ನಾವು ದೇವರೇ ಪ್ರತಿದಿನದ ಸೃಷ್ಟಿಗಳನ್ನು ನಮಗೆ ಹೇಳುವುದನ್ನು ನೋಡಬಹುದು. ಸೃಷ್ಟಿಯ ಸಮಯದಲ್ಲಿ ಮನುಷ್ಯನು ಇನ್ನೂ ರೂಪುಗೊಂಡಂತೆ ದೇವರನ್ನು ಹೊರತುಪಡಿಸಿ ಬೇರೆ ಯಾರೂ ಪ್ರತಿ ಸೃಷ್ಟಿಯನ್ನು ಆದಿಕಾಂಡ ಪುಸ್ತಕದಲ್ಲಿ ದಾಖಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವನೇ ಸೃಷ್ಟಿಯ ಬಗ್ಗೆ ದಾಖಲಿಸಿದ್ದಾನೆ. ಆದ್ದರಿಂದ ಅವನು ಎಲ್ಲವನ್ನು ಹೇಗೆ ಸೃಷ್ಟಿಸಿದನು ಎಂಬುದನ್ನು ನಾವು ತಿಳಿಯಬಹುದು. ಸತ್ಯವೇದವು ಹೇಳುತ್ತದೆ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಇಬ್ರಿಯರಿಗೆ 11:3. ಸೃಷ್ಟಿಯ ಸಮಯದಲ್ಲಿ ಯೆಹೋವನೇ ಎಲ್ಲವನ್ನೂ ಹೆಸರಿಸಿದ್ದಾನೆ. ದೇವರು ಬೆಳಕನ್ನು ಹಗಲು ಎಂದು ಕರೆದನು ಮತ್ತು ಕತ್ತಲೆಗೆ ರಾತ್ರಿ ಎಂದು ಕರೆದನು, ಮತ್ತು ಅವನು ಆಕಾಶವನ್ನು ಸ್ವರ್ಗ ಎಂದು ಕರೆದನು. ಅದೇ ಸೃಷ್ಟಿಕರ್ತನಾದ ದೇವರು ನಿನ್ನನ್ನು ಪ್ರೀತಿಯಿಂದ ಹೆಸರಿಟ್ಟು ಕರೆಯುತ್ತಿದ್ದಾನೆ. ಅವನು ಅಬ್ರಾಮನನ್ನು ಅಬ್ರಹಾಂ ಎಂದು ಕರೆದನು ಮತ್ತು ಸಾರಾಳನ್ನು. ಈ ಬ್ರಹ್ಮಾಂಡದ ಸೃಷ್ಟಿಗೆ ಮುಂಚೆಯೇ ನಿನ್ನನ್ನು ಆರಿಸಿಕೊಂಡು ನಿನ್ನನ್ನು ಹೆಸರಿನಿಂದ ಕರೆಯುವ ದೇವರ ಪ್ರೀತಿ ಎಷ್ಟು ಅದ್ಭುತವಾಗಿದೆ. ಆತನು ಸ್ವರ್ಗವನ್ನು ಸೃಷ್ಟಿಸಿದ್ದು ಮಾತ್ರವಲ್ಲದೆ ಇಡೀ ದಿಗಂತದಲ್ಲಿ ಅದನ್ನು ವಿಸ್ತರಿಸಿದನು. ಇಬ್ರಿಯ ಭಾಷೆಯಲ್ಲಿ ಇದನ್ನು ಹಾಳೆಯನ್ನು ಹರಡುವುದು ಎಂದು ವಿವರಿಸಲಾಗಿದೆ. ಇದು ಕೇವಲ ಭೂಮಿ ಮತ್ತು ಆಕಾಶವನ್ನು ವಿಭಜಿಸುವ ಆಕಾಶವಾಗಿರಲಿಲ್ಲ, ಆದರೆ ದೇವರ ಮಹಿಮೆಯ ಅಭಿವ್ಯಕ್ತಿಯಾಗಿ. ದೇವರ ಮನುಷ್ಯನಾದ ಯೋಬನು ಇದರ ಬಗ್ಗೆ ವಿಸ್ಮಯಗೊಂಡು, ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ. ತನ್ನ ಮೇಘಗಳೊಳಗೆ ನೀರನ್ನು ತುಂಬಿ ಕಟ್ಟುವನು, ಯಾವ ಮೋಡವು ಅದರ ಭಾರದಿಂದ ಹೊಡೆದು ಹೋಗದು. ತನ್ನ ಸಿಂಹಾಸನಕ್ಕೆ ಮರೆಯಾಗಿ ಮುಂಭಾಗದಲ್ಲಿ ಮೋಡವನ್ನು ಕವಿಸಿರುವನು. ಯೋಬನು 26:7 ಮತ್ತು 9. ನೀವು ಪರಲೋಕದ ಎಲ್ಲ ವೈಭವ ಮತ್ತು ಮಹಿಮೆಯನ್ನು ನೋಡಿದಾಗ ಅವನ ಅದ್ಭುತ ಕಾರ್ಯಗಳಿಗಾಗಿ ಅವನನ್ನು ಸ್ತುತಿಸಿ ಆರಾಧಿಸಲು ಅದು ನಿಮ್ಮನ್ನು ಕರೆದೊಯ್ಯುತ್ತದೆ. ಯೋಬನು 37:18 ನಾವು ಓದುತ್ತೇವೆ, ತಗಡು ಬಡಿದು ಹೆರಕದ ದರ್ಪಣದಷ್ಟು ಗಟ್ಟಿಯಾಗಿರುವ ಆಕಾಶ ಮಂಡಲವನ್ನು ಆತನ ಹಾಗೆ ನಿರ್ಮಿಸಬಹುದೇ? ಪ್ರವಾದಿಯಾದ ಆಮೋಸನು ಅದ್ಭುತವಾದ ದೇವರನ್ನು ನೋಡಿದನು ಮತ್ತು ಹೇಳಿದನು, ಉನ್ನತ ಲೋಕದಲ್ಲಿ ಉಪ್ಪರಿಗೆಯನ್ನು ಅನೇಕ ಅಂತಸ್ತಾಗಿ ಕಟ್ಟಿಕೊಂಡು ಭೂಲೋಕದ ಮೇಲೆ ಗುಮ್ಮಟವನ್ನು ಸ್ಥಾಪಿಸಿಕೊಂಡಿದ್ದಾನೆ. ಸಮುದ್ರದ ನೀರನ್ನು ಕರೆದು ಭೂಮಂಡಲದ ಮೇಲೆ ಹುಯ್ಯುತ್ತಾನೆ. ಯೆಹೋವನೆಂಬುದೇ ಆತನ ನಾಮಧೇಯ. ಆಮೋಸ 9:6. ದೇವರ ಮಕ್ಕಳೇ, ತನ್ನ ಆಜ್ಞೆಯೊಂದಿಗೆ ಎಲ್ಲವನ್ನೂ ಸೃಷ್ಟಿಸಿದ ಯೆಹೋವನು ಇಂದು ನಿಮ್ಮ ಜೀವನದಲ್ಲಿ ನಂಬಿಕೆ, ಪವಿತ್ರತೆ ಮತ್ತು ದೈವಿಕ ಪ್ರೀತಿಯನ್ನು ಆಜ್ಞಾಪಿಸುತ್ತಿದ್ದಾನೆ. ಅವನು ನಿಮ್ಮ ಹೃದಯದಲ್ಲಿ ದೈವಿಕ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಆಜ್ಞಾಪಿಸುತ್ತಾನೆ. ವಾಕ್ಯವು ಹೇಳುತ್ತದೆ, ಅವನು ಮಾತನಾಡುತ್ತಾನೆ ಮತ್ತು ಅದು ಮಾಡಲಾಗುತ್ತದೆ. ಅವನು ಆಜ್ಞಾಪಿಸುತ್ತಾನೆ ಮತ್ತು ಅದು ವೇಗವಾಗಿ ನಿಲ್ಲುತ್ತದೆ. ನೆನಪಿಡಿ, ಯಾಹೋವನಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೀರ್ತನೆಗಳು 150:1 ಮತ್ತು 2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.